ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕುಮಾರಸ್ವಾಮಿ ಸ್ಪರ್ಧೆ ಬಹುತೇಕ ಪಕ್ಕ ಅಂತ ಹೇಳಲಾಗ್ತಾ ಇದ್ದು ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರ ಸಮ್ಮಿಲನ ಸಭೆ ನಡೀತಾ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮಣಿಸೋದಕ್ಕೆ ದೋಸ್ತಿ ರಣತಂತ್ರ ರೂಪಿಸುತ್ತಾ ಇದೆ. ಬಿಜೆಪಿ ಸಹಾಯದೊಂದಿಗೆ ಮಂಡ್ಯ ವಶ ಮಾಡಿಕೊಳ್ಳೋದಕ್ಕೆ ಎಚ್ಡಿಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಭೆಯಲ್ಲಿ ವಿಜಯೇಂದ್ರ, ಅಶ್ವಥ್ ನಾರಾಯಣ್, ಎಚ್ಡಿಕೆ ಭಾಗಿಯಾಗಿದ್ದಾರೆ. ನಾವೀಗ ಸಭೆಯ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಮಾಜಿ ಮೂಢಾಧ್ಯಕ್ಷರಂತ ನಮ್ಮ ಕೇರ್ಪೇಟೆ ಶಾಸಕರಂತ ಮಂಜಣ್ಣವರನ್ನ ಕೊಡ್ತಾ ನಮ್ಮ ಜಿಲ್ಲೆಯ ಜೆಡಿಎಸ್ ಪಕ್ಷದ ಎಲ್ಲ ಮಾಜಿ ಶಾಸಕರುಗಳನ್ನು ಮಾಜಿ ವಿಧಾನ ಪರಿಷತ್ ಸದಸ್ಯರನ್ನ ಎಲ್ಲರೂ ಹೃತ್ಪೂರ್ವವಾಗಿ ಸ್ವಾಗತ ಕೊಡ್ತಾ ಎಲ್ಲಕ್ಕಿಂತ ಮೇಲಾಗಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಜಿಲ್ಲೆಯ ಎಲ್ಲ ಮುಖಂಡಗಳನ್ನ ಎಲ್ಲ ಪದಾಧಿಕಾರಿಗಳನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಕೊಡ್ತಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಳ್ಬೇಕಂತೇಳಿ ನಮ್ಮ ನಾಯಕರಿಗೆ ವಿನಂತಿ ಮಾಡ್ತೇನೆ. ಇನ್ನು ವಿಜೇಂದ್ರ ಮತ್ತೆ ಎಚ್ಡಿಕೆ ಸಮ್ಮಿಲನ ಸಭೆಯ ನೇತೃತ್ವವನ್ನು ವಹಿಸಿರೋದು. ಈಗಾಗಲೇ ಸಮ್ಮಿಲನ ಸಭೆ ನಡೆಸುವ ಸಂದರ್ಭದಲ್ಲಿ ಜೆಡಿಎಸ್ ಕಾರ್ಯಕರ್ತರಿಗೆ ಹಾಗೂ ಬಿಜೆಪಿ ಕಾರ್ಯಕರ್ತರಿಗೆ ಸ್ಪಷ್ಟವಾದಂತಹ ಸೂಚನೆಯನ್ನು ಕೊಡಲಾಗಿದೆ. ಯಾವ ಕಾರಣಕ್ಕೂ ಕೂಡ ಒಗ್ಗಟ್ಟು ಬಿಡಬಾರದು ಈ ಬಾರಿಯ ಚುನಾವಣೆಯಲ್ಲಿ ಅಂತ. ಇನ್ನು ಅಲ್ಲಿ ಅಶ್ವಥ್ ನಾರಾಯಣ್ ಅವರನ್ನು ಕೂಡ ಗಮನಿಸಬಹುದು ನಾವು, ಹಾಗೆ ಸಾರಾ ಮಹೇಶ್ ಅವರನ್ನು ಕೂಡ ಗಮನಿಸಬಹುದು. ಇನ್ನು ನಾಯಕರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಬಹುತೇಕ ಮಂಡ್ಯ ಕ್ಷೇತ್ರದಿಂದ ಎಚ್ಡಿಕೆ ಸ್ಪರ್ಧೆಯೇ ಅಂತಿಮ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಈ ಸಭೆಯಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರು ಒಟ್ಟಾಗಿ ಈ ಚುನಾವಣೆಯನ್ನು ಎದುರಿಸೋದಕ್ಕೆ ಬೇಕಾಗಿರುವಂತಹ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ. ಸಮ್ಮಿಲನ ಸಭೆಯ ನೇರ ಪ್ರಸಾರದ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ ಮಂಡ್ಯದಿಂದ. ಇನ್ನು ಈ ಸಂದರ್ಭ ಎನ್ಡಿಎ ಮೈತ್ರಿಕೂಟಕ್ಕೆ ಜಯವಾಗಲಿ ಅನ್ನುವಂತಹ ಘೋಷಣೆ ಕೇಳಿ ಬಂತು. ಜೊತೆಗೆ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆ ಕೂಡ ಮುಳುಗ್ತು. ಇನ್ನು ಈ ಸಂದರ್ಭ ಈ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಹೇಗಾದ್ರೂ ಸರಿ ಮಂಡ್ಯವನ್ನ ಕೈವಶ ಮಾಡಿಕೊಳ್ಳಲೇಬೇಕು ಅಂತ ಇಲ್ಲಿ ಕುಮಾರಸ್ವಾಮಿ ಅವರ ಸ್ಪರ್ಧೆ ಬಹುತೇಕ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಇನ್ನು ಎನ್ಡಿಎ ಜೊತೆಗೆ ಗುರುತಿಸಿಕೊಂಡ ಮೇಲೆ ಜೆಡಿಎಸ್ ಕೂಡ ಏನು ಕ್ಷೇತ್ರಗಳಿಗೆ ಪಟ್ಟು ಹಿಡಿದು ಮಂಡ್ಯ, ಕೋಲಾರ, ಹಾಸನ ಕ್ಷೇತ್ರದಿಂದ ಏನು ಸ್ಪರ್ಧೆ ಪಕ್ಕ ಮಾಡಿಕೊಂಡಿದೆ. ಇಲ್ಲೀಗ ಮಂಡ್ಯ ವಶಕ್ಕೆ ಎಚ್ಡಿಕೆ ಪ್ಲಾನ್. ಸದ್ಯದಲ್ಲೇ ಅದೆಲ್ಲ ತಿಳಿಗೊಳ್ತದೆ. ಏನು ಅವರೇನು ನಮ್ಮ ದೂರದವರಲ್ಲ, ನಾವೆಲ್ಲ ಒಟ್ಟಿಗೆ ಬೆಳೆದಿರ್ತಕ್ಕಂಥದ್ದೇ. ಅಂಬರೀಷ್ ಅವರಿದ್ದಾಗ ನಾವು ಒಟ್ಟಿಗೆ ನಾವೆಲ್ಲ ಅವ್ರ ಮನೆಯಲ್ಲೇ ಹಲವಾರು ಬಾರಿ ಊಟ ಮಾಡಿದ್ದೇವೆ, ಒಟ್ಟಾಗಿದ್ದೇವೆ. ರಾಜಕಾರಣದಲ್ಲಿ ಕೆಲವು ಬಾರಿ ಹೋರಾಟ ಆಗ್ತದೆ. ರಾಜಕಾರಣ ಬಂದಾಗ ನಾವು ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಕ್ಕಂಥ ನಮ್ಮ ಧರ್ಮ, ಹೋರಾಟ ಮಾಡಿರ್ತೀವಿ. ಮಂಡ್ಯದಲ್ಲೆಲ್ಲ ಬರೀ ಹಳೆ ಸ್ನೇಹಿತರ ಜೊತೆ ಹೊಡೆದಾಡ್ಬೇಕು. ಏನು ಮಾಡೋದು, ನನ್ನ ಹಣೆ ಬರೋದು ವಿಧಿ ಅದು. ಹಳೆ ಸ್ನೇಹಿತರು ನಮ್ಮ ಜೊತೆಲಿ ಇದ್ದಂಥವ್ರ ಜೊತೆಯಲ್ಲೇ ಸರ್ಟಿಫಿಕೇಟು ತಗೋಬೇಕು, ಅವ್ರ ಜೊತೆಲೇ ಹೋರಾಟ ಮಾಡಿ. ಸದ್ಯದಲ್ಲೇ ಅದೆಲ್ಲ ತಿಳಿಗೊಳ್ತದೆ.